ಎಲ್ಲೆಲ್ಲೋ ದುಡ್ಡು ಹಾಕಿ ಬಿಸ್ನೆಸ್ ಅಲ್ಲಿ ಕಳೀತೀವಿ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾವ ಬಿಸ್ನೆಸ್ ಅಲ್ಲಾದ್ರೂ ಬಂದೇ ಬರುತ್ತೆ. ನಮ್ಮ ಮಲೆನಾಡು ಮಕ್ಕಳನ್ನ ಎತ್ತರಕ್ಕೆ ಬೆಳೆಸ್ಬೋದೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ತಲೆಗೂ ಬಂತು. ಪ್ರೊಡ್ಯೂಸರ್ಗೆ ಇಷ್ಟ ಆಗಲಿ ಯಾರಿಗೆ ಇಷ್ಟ ಆಗಲಿ ಇಲ್ಲೊಂದು ಬಂದ್ಬಿಡುತ್ತೆ, ಯಾವುದೋ ಥಾಟ್ ಮಾಡಿದ್ರೆ ನಾನು ಮಾಡ್ಬೇಕು ಆ ಥರ ಬಂದಿದ್ದು ಪಾಠ. ನಾವಂತೂ ಸಮಯ ಕೊಡ್ತಿರ್ಲಿಲ್ಲ. ಇವರು 10 ಗಂಟೆ ಬರಕ್ಕೆ ಕೇಳಿದ್ರೆ ನಾವು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದು ಜಾಸ್ತಿ. ಯಾವಾಗ ಈಗ ಅಪ್ಪ ಅಮ್ಮ ಕಷ್ಟ ಹೇಳ್ಕೊಂತಿರ್ತಾರೆ ಸರ್, ನಾನು ಮೊಬೈಲ್ ನೋಡ್ತಾ ಕೂರೋದು ಈಗಿನ ಪರಿಸ್ಥಿತಿ. ಅವಾಗ ಅಪ್ಪ ಅಮ್ಮ ಕಷ್ಟ ಹೇಳ್ತಿದ್ರೆ ಅವ್ನು ಬಂದು ಹಿಂಗೆ ಕುತ್ಕೊಂಡಿರೋ 8 ಜನ ನಾವು ಒಟ್ಟಾಗಿರೋದು ಮೋಸ್ಟ್ಲಿ ಇವರಿಗೋಸ್ಕರ ಆ ದೇವರೇ ಒಟ್ಟು ಮಾಡಿಸೋದೇನೋ ಅನ್ಸುತ್ತೆ. ಈಗಿನ ಮಕ್ಕಳಿಗೆ ವಿದ್ಯೆ ಜೊತೆಗೆ ಸ್ವಲ್ಪ ಪ್ರಪಂಚದ ವಾಸ್ತವವಾಗಿರಿ ಓದೋದೊಂದು ಇದೆ, ಬಟ್ ಅದಲ್ಲದೆ ನಮ್ಮಲ್ಲೊಂದು ಶಕ್ತಿ ಇರುತ್ತೆ. 8 ಜನ ಒಟ್ಟಾಗಿ ಒಂದು ವ್ಯವಹಾರ ಮಾಡೋದಷ್ಟು ಸುಲಭ ಇಲ್ಲ ಸರ್. ಗಾದೆನೇ ಇದೆ, 2 ಜಡೆ ಒಟ್ಟಾದ್ರೆ ಏನಾಗುತ್ತೆ ಅನ್ನೋದು. ಬ್ರೇಕಪ್ ಸಾಂಗಿಗೆ ಒಂದು ಸ್ಯಾಡ್ ಬೇಕು. ನಮ್ದೆಲ್ಲ ಗೊತ್ತಲ್ಲ, ಅವಾಗಿಂದನು ಏನಿದ್ರು ಗೀಚ್ ಇರ್ತದೆ. 10 ರಿಂದ 15 ನಿಮಿಷ ನಾನು ಸಾಂಗ್ ಬರೀ ಅಪ್ಪ ಹೇಳ್ತಾನೆ ನಮ್ಮ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ, ಅವ್ನಿಗೆ ಏನ್ ಅರ್ಥ ಆಗುತ್ತೆ ನೋಡು ಪಟಾಶ್ ಎಲ್ಲ ಹಿಂಗಿತ್ತು. ಕೊನೆಗೆ ಡೈರೆಕ್ಟರ್ ಇಂಟೆನ್ಷನ್ ಫಲಿಸಿದೆ. ಅದು ತುಂಬ ಚೆನ್ನಾಗಿ ಫಲಿಸಿದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. 8 ಜನ ಕೂತ್ಕೊಂಡು ಮಾತಾಡಿದಾಗ ನೋಡೋಣ ನಮ್ಮೂರಿಂದು ನಮಗೆ ನಮ್ಮ ಆಗು ಹೋಗು ನಡೆದಿದ್ದೇ ಕತೆ ಅನಿಸ್ತು ನಮಗೆ. ಇವ್ರು ಹೇಳ್ತಾ ಇರಬೇಕಾದ್ರೆ ಕಂಪ್ಲೀಟ್ ಅದರಲ್ಲಿ ಇನ್ವಾಲ್ವ್ ಆದು ನಾವು. ನೋಡೋಣ ಏನಾದರೂ ಒಂದು ಒಳ್ಳೆ ಅವಕಾಶ ಇದೆ. ನಮ್ಮ ಮಲೆನಾಡು ಮಕ್ಕಳಿಗೂ ಒಂದು 60 ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನ ಒಟ್ಟು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂಥ ಮಕ್ಕಳಿಗೆ ಯಾರೋ ಒಂದು ಇಬ್ಬರು ಅದರಲ್ಲಿ ಕ್ಲಿಕ್ ಆಗಿ ಸಿನಿಮಾ ರಂಗಕ್ಕೆ ಬಂದರೆ, ಯಾವತ್ತೊಂದಿನ ನಾನು ಫಸ್ಟ್ ಫಿಲ್ಮ್ ಇಂಥದ್ದು ಮಾಡಿದ್ದೆ, ಅದಕ್ಕೆ ನಾವೆಲ್ಲ ಹೊಣೆಗಾರರು, ಇಂಥ ಡೈರೆಕ್ಟ್ರು ಸಿಕ್ಕಿದ್ದಾರೆ, ಇದನ್ನೆಲ್ಲ ಯೋಚನೆ ಬಂತಲ್ಲ. ನೋಡೋಣ ಮಾಡೋಣ. ಎಲ್ಲೆಲ್ಲೋ ದುಡ್ಡು ಹಾಕಿ ಬಿಸ್ನೆಸ್ಸಲ್ಲಿ ಕಳೀತೀವಿ. ಬಿಸ್ನೆಸ್ಸು ಅಂದರೆ ಕಳಿಯೋದು ಕೂಡೋದು ಎರಡೂ ಇದೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾವ ಬಿಸ್ನೆಸ್ ಅಲ್ಲಾದರೂ ಬಂದೇ ಬರುತ್ತೆ. ಇಲ್ಲಿ ಬರುತ್ತೆ ಅನ್ನೋ ಉದ್ದೇಶದಕ್ಕಿಂತ ಒಂದು ಒಳ್ಳೆ ಇದಕ್ಕೆ ಹಾಕ್ತಾ ಇದ್ದೀವಿ ಮಕ್ಕಳನ್ನು. ನಮ್ಮ ಮಲೆನಾಡು ಮಕ್ಕಳನ್ನ ಎತ್ತರಕ್ಕೆ ಬೆಳೆಸ್ಬೋದೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರ ತಲೆಗೂ ಬಂತು. 8 ಜನನೂ ಅದೇ ಥರ ಇವಾಗ್ಲೂ ಏನೇನು ಸಪೋರ್ಟ್ ಬೇಕು ಮಾಡ್ತಾಯಿದ್ದೀವಿ. ಅವೆಲ್ಲದ್ರ ಜೊತೆಗೆ ನಮಗೆ ಡೈರೆಕ್ಟ್ರು ಇಷ್ಟು ಮಾಡೋತ್ತಿಗೆ ನಮ್ಮನ್ನು ಏನಾದರೂ ಇದ್ರೊಳಗೆ ತರ್ಬೋದಾ ಅಂತ ನಾವು ಓಡಾಡೋದು ಕೂತ್ಕೊಂಡು ಮಾತಾಡೋದು ನೋಡಿಯೇ ನಮಗೊಂದು ಪಾತ್ರ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕಾದ್ರೆ ನಮಗೆ ಅವರು ಅದೇ ಆಡಿಷನ್, ನಾವು ಅಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ತಿದ್ವಿ ಇವ್ರ ಜೊತೆ ಅದಕ್ಕೆ ಒಂದು ಪೇರ್ ಹುಡುಕಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಿರೋ ಎಲ್ಲರಿಗೂ ಒಂದೊಂದು ಪೇರ್ ಕೊಟ್ಟಿದ್ದಾರೆ. ಅದು ನೀವು ಸಿನಿಮಾದಲ್ಲೇ ನೋಡಬೇಕು, ಅಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಅದಕ್ಕೆ ಪಾತ್ರ ಇವರು ಮಿಸ್ಸಸ್ ಪ್ರೀತಿಯವರು, ಇಲ್ಲಿ ಸಂದೇಶ್ ಇದ್ದಾರೆ, ಕಾರ್ತಿಕ್, ಸಜಿತ್, ಇವ್ರದ್ದೊಂದು ತಂಡ ಇದೆಯಲ್ಲ, ನಮ್ಮನ್ನೆಲ್ಲ ಎಷ್ಟು ಇನ್ವಾಲ್ವ್ ಮಾಡಿದ್ದಾರೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹುಡುಗರು. ಪ್ರೀತಿ ಮೇಡಮು ಮಕ್ಕಳನ್ನೆಲ್ಲ 60 ಜನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಹೇಗೆ, ಒಬ್ಬರು ಟೀಚರಲ್ಲೇ ಸ್ಕೂಲಿಗೆ ಆಗಲ್ಲ. ನನ್ನೊಂದು ಚಿಕ್ಕದ ಆಫೀಸ್ ಇದೆ, ಅಲ್ಲಿ ಕರ್ಕೊಂಬಂದು ಕೂರಿಸ್ಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಡೈರೆಕ್ಟ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮಗೂ ಒಂದು ಒಳ್ಳೆ ಹೋಪ್ ಬಂತು. ಹಾಗಾಗಿ ಆಮೇಲೆ ನಾವಂತೂ ಸಮಯ ಕೊಡ್ತಿರ್ಲಿಲ್ಲ. ಇವರು 10 ಗಂಟೆ ಬರೋಕ್ಕೆ ಕೇಳಿದ್ರೆ ನಾವು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದು ಜಾಸ್ತಿ. ಯಾವಾಗಲೂ ನಮಗೆ ಅಷ್ಟು ಸಮಯನೂ ಕೊಡೋಕ್ಕಾಗ್ತಿಲ್ಲ. ಎಲ್ಲ ಒಂದು ಕಡೆ ಮನೆ ಕೆಲಸ, ರೈತರು ಜೊತೆಗೆ ಬೇರೆ ಬೇರೆ ನಮ್ಮ ಸ್ವಂತ ಉದ್ಯೋಗಗಳು ಮುಗಿಸ್ಕೊಂಡು ಬರಬೇಕಿತ್ತು. ಆಮೇಲೆ ಇದು ಬೇರೆ ಹೊಸ ರಂಗ ಅಲ್ಲ, ನಮಗೆ ಇದ್ರದ್ದು ಏನು ಆಳ ಆಗಲಾಗ ಗೊತ್ತಿಲ್ಲ. ಏನೇನೋ ಪಾಪ ಡೈರೆಕ್ಟ್ರು ಭಾರಿ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರು. ಇದ್ರ ಜೊತೆಗೆ ನನ್ನ ಮಗನಿಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಇವು ಅಕ್ಷಯ್ ಇವಳ ಪೇರ್ ಜೊತೆಗೆ ಹೀರೋ ತಮ್ಮ ಇದು ಸ್ನೇಹಿತನಾಗಿ ಅವನು ಚೆನ್ನಾಗಿ ಮಾಡಿದ್ದಾನೆ. ಸಾಂಗಲ್ಲಿ ಬಂದಿದ್ದಾನೆ, ಜಲಲ ಜಲಧಾರೆ ಒಳ್ಳೆ ಸಾಂಗ್ ಬಂದಿದೆ ಒಂದು. ಆಮೇಲೆ ನಿನ್ನೆ ಮಕ್ಕಳ ಸಾಂಗ್ ರಿಲೀಸ್ ಆಗಿದೆ. ತುಂಬ ಒಳ್ಳೆ ಪ್ರಯತ್ನ. 8 ಜನ ನಾವು ಒಟ್ಟಾಗಿರೋದು ಮೋಸ್ಟ್ಲಿ ಇವರಿಗೋಸ್ಕರ ಆ ದೇವರೇ ಒಟ್ಟು ಮಾಡಿಸೋದೇನೋ ಅನ್ಸುತ್ತೆ. ಯಾಕೆಂದರೆ ಸಿನಿಮಾ ಅನ್ನೋದು ಆ ಕತೆ ಅನ್ನೋದು ಮಾಡಿಸುತ್ತೆ. ಅದ್ರ ಜೊತೆಗೆ 8 ಜನ ಒಟ್ಟಾಗಿ ಒಂದು ವ್ಯವಹಾರ ಮಾಡೋದಷ್ಟು ಸುಲಭ ಇಲ್ಲ ಸರ್. ನಿಮಗೆ ಗಾದೆನೇ ಇದೆ, 2 ಜಡೆ ಒಟ್ಟಾದ್ರೆ ಏನಾಗುತ್ತೆ ಅನ್ನೋದು. ನಮ್ಮ ಸಿನಿಮಾದಲ್ಲಿ ಅದು ಇದೆ. ಅಷ್ಟು ಚೆನ್ನಾಗಿ ನೋಡಿ 2 ಜಡೆ ಒಟ್ಟಾದ್ರೆ ಏನು ಅನ್ನೋದು ಗಾದೆನೇ ಇದೆಯಲ್ಲ, ಅದೇ ಥರ 8 ಜನ ನಾವು ಒಟ್ಟಾಗಿ ಒಂದು ವ್ಯವಹಾರದಲ್ಲಿ ತೊಡಗಿಸ್ಕೊಂಡು ಒಂದು ಕೊನೆ ಹಂತಕ್ಕೆ ತಂದುಬಿಟ್ಟಿದ್ದೀವಿ. ಅಷ್ಟು ಚೆನ್ನಾಗಿ ಯಾರು ಎಲ್ಲೂ ಕಾಂಟ್ರವರ್ಸಿ ಇಲ್ಲದೆ ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು. ಆಮೇಲೆ ನಮ್ಮ ತಂಡ ಇದೆಯಲ್ಲ, ನಿಮಗೆ ಅನಿಸುತ್ತೆ ಸ್ನೇಹಿತರ ಥರ. ಇವ್ರು ಡೈರೆಕ್ಟ್ರು, ನಾವು ಪ್ರೊಡ್ಯೂಸರು, ಇವರು ಹುಡುಗರು ಕಲಾವಿದರು, ಯಾರಿಲ್ಲ, ಒಂಥರ ಫ್ರೆಂಡ್ಸ್ ಥರ ಇದ್ದು, ಒಂದು ಮನೆ ಥರ. ಅಷ್ಟು ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಇನ್ನು ನೀವೆಲ್ಲ ಮುಂದೆ ನಿಮ್ಮ ಕೈಗೆ ಕೊಟ್ಟಿದ್ದೀವಿ, ಅದನ್ನ ನೀವು ಹೇಗೆ ಬೆಳೆಸ್ಕೊಂಡು ಹೋಗ್ತೀರ ಅಂತ ನೋಡೋಣ ಜನಗಳ ಜೊತೆಗೆ. ಆಗಲಿ ಸರ್. ಸಮೃದ್ಧಿ ಮೊದಲನೇ ಸಿನಿಮಾನ ನಿಮಗೆ? ನೀವು ಬೇಸಿಕಲಿ ಏನು ಮಾಡ್ಕೊಂಡಿರೋದು? ಇಂಜಿನಿಯರಿಂಗ್ ಸ್ಟೂಡೆಂಟ್, ಇವಾಗ ಗ್ರ್ಯಾಜುಯೇಟ್ ಆಯ್ತೀನಿ. ಅಂದರೆ ಮೊದಲು ಶಾರ್ಟ್ ಮೂವಿ ಅಥವಾ ರಂಗ ಸೀದಾ ಆಡಿಷನ್ ಆಡಿಷನ್ ಎಲ್ಲ ಗುರುಗಳಂಗಾರೆ ಅವ್ರಿಗೆ ನನ್ನ ಮಲ್ನಾಡ್ ಸ್ಲ್ಯಾಂಗ್ ಹಿಡ್ತಾ ಇತ್ತಲ್ಲ, ಸರಿಗೆ ಅದೇ ಬೇಕಾಗಿತ್ತು. ಆಡಿಷನ್ ನಿಮ್ದು ಹೆಂಗಿತ್ತು? ಕುಡ್ಕನ್ ಹೆಂಡತಿ ಕ್ಯಾರೆಕ್ಟರು, ಫುಲ್ ಜೋರ್ ಹೆಂಗ್ಸು, ಜಗಳ ಮಾಡೋ ಹೆಂಗ್ಸು, ಎಲ್ಲ ಕ್ಯಾರೆಕ್ಟರು ಕೊಟ್ಟಿದ್ದಾರೆ. ಯಾವ ಕ್ಯಾರೆಕ್ಟ್ರಿಗೆ ಸೂಟ್ ಆಗುತ್ತೆ ನಮಗೂ ಗೊತ್ತಿರಲ್ಲ, ಯಾವ ಕ್ಯಾರೆಕ್ಟರ್ ನಮಗೆ ಕೊಡ್ತಾರೆ ಅನ್ನೋದನ್ನು. ನಮಗೆ ಲಾಸ್ಟಿಗೆ ಗೊತ್ತಾಗಿದ್ದು ನಿಮ್ಗೆ ಇಂಥ ಕ್ಯಾರೆಕ್ಟರ್ ಕೊಡ್ತೀವಿ ಅಂತ. ಸಿನಿಮಾದೊಳಗಡೆ ನಿಮ್ಮ ಪಾತ್ರ ಹೇಗೆ ಹೋಗೋದು? ನನ್ನ ಪಾತ್ರ ಒಂದು ನಾನೊಬ್ಬ ಕಾಲೇಜಿಗೆ ಹೋಗೋ ಹುಡುಗಿ, ಒಂದು ಸೈಕಲ್ ಶಾಪ್ ಇಟ್ಕೊಂಡವನ್ನ ಇಷ್ಟಪಡ್ತೀನಿ. ಕ್ಯೂಟ್ ಲವ್ ಸ್ಟೋರಿ, ಅದೇ ಜಗಳ ಬೇಕಾಗುತ್ತೆ, ಒಂದು ಪಾತ್ರ ಸಾಂಗ್. ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ನಿಮ್ಮದು, ಸೊ ಹೆಂಗಿದೆ ರೆಸ್ಪಾನ್ಸು ನಿಮಗೆ? ಚೆನ್ನಾಗಿದೆ. ಅಳೋದು ಉಂಟು, ಅದರಲ್ಲಿ ರೊಮ್ಯಾನ್ಸು ಉಂಟು,
ಚೆನ್ನಾಗಿತ್ತು. ಅಂದರೆ ಅಪ್ಪಂಗೆ ಕಷ್ಟ ಅರ್ಥ ಮಾಡ್ಕೊಂಡು ಹೋಗೋ ಹುಡುಗಿಯಾಗಿತ್ತು. ಓಕೆ ಸರ್, ಈ ಒಂದು ವಿಷಯ ಸಿನಿಮಾ ಮಾಡಬೇಕು ಅಂತ ಅನಿಸಿದೆ ಯಾಕೆ ನಿಮಗೆ? ಅಂದರೆ ನೀವು ಅದನ್ನು ಹೇಳ್ಬೋದಾ ಅಂತ? ಅಂದರೆ ಈಗ ಯೂಶ್ವಲಿ ಇದು ಮಕ್ಕಳ ಸಿನಿಮಾ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಹಂಗನ್ಬಿಟ್ಟು ಇದೊಂದು ಥ್ರಿಲ್ಲರು ಈ ಥರ ಒಂದು ಪರಿಸರದಲ್ಲಿ ನಡೆಯೋದು ಒಂದು ಪ್ರಾದೇಶಿಕವಾಗಿ ನಡೆಯುವಂಥದ್ದನ್ನು ಅಂತಲೂ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಆ ಒಂದು ವಿಷಯ ಅದು ಏನಾಗುತ್ತೆ ಸರ್, ಈಗ ಆ್ಯಸ್ ಎ ಡೈರೆಕ್ಟ್ರ್ ನೀವು ಯೋಚನೆ ಮಾಡಿದ್ರು ನಮಗೊಂದು ಯಾವುದೋ ಒಂದು ಇಲ್ಲಿ ವಾವ್ ಅನಿಸ್ಬಿಡುತ್ತೆ, ಇದು ಮಾಡಬೇಕು ಅನಿಸುತ್ತೆ. ಅದು ಪ್ರೊಡ್ಯೂಸರಿಗೆ ಇಷ್ಟ ಆಗಲಿ ಯಾರಿಗೆ ಇಷ್ಟ ಆಗಲಿ, ಇಲ್ಲೊಂದು ಬಂದ್ಬಿಡುತ್ತೆ ಒಂದು ಯಾವುದೋ ಥಾಟು, ಇದು ಮಾಡಿದ್ರೆ ನಾನು ಮಾಡಬೇಕು, ಆ ಥರ ಬಂದಿದ್ದು ಪಾಠಶಾಲೆ. ಅದಕ್ಕೆ ನಾನು ಪ್ರೊಡ್ಯೂಸರ್ಗಳು ಬೇಕಾದರೂ ಎಲ್ಲಿ ಬೇಕಾದ್ರೂ ಹುಡ್ಕೋಣ, ಬಟ್ ಅದನ್ನೇ ಮಾಡಬೇಕು ಅಂತ ಇತ್ತು. ಆ ಥರದ್ದೆಲ್ಲ ಇಂಟೆನ್ಷನ್ ಪಾಠಶಾಲೆ. ಆಮೇಲೆ ಮೋರ್ ಎವರ್ ನನ್ನ ಎಕ್ಸ್ಪೀರಿಯೆನ್ಸ್ಗಳು ಇದರಲ್ಲಿತ್ತು. ಆಮೇಲೆ ನಾನು ಹೇಳ್ದೆ, ನಮ್ಮ ವೈಫು ಚಿಕ್ಕಪ್ಪ ಹೇಳಿದ ಕತೆ ಒರಿಜಿನಲ್ಲು. ಆಮೇಲೆ ನಾನು ನೋಡಿದ್ನೇ ಇಲ್ಲಿ ದೃಶ್ಯಕ್ಕೆ ತಂದಿರೋದು. ಎಕ್ಸ್ಪೆರಿಮೆಂಟಲ್ ಏನೂ ಇಲ್ಲ. ತುಂಬ ನಾನೇನು ನೋಡ್ಕೊಂಡು ಬಂದಿದ್ದೆ ಇಷ್ಟು ವರ್ಷ ಅದನ್ನೇ ರೀಕ್ರಿಯೇಟ್ ಮಾಡಿರೋದು. ಏನಂದರೆ ಸ್ವಲ್ಪ ಸಿನಿಮ್ಯಾಟಿಕ್ಕಾಗಿ ಹೋಗಿರುತ್ತೆ, ಆ ಥರ ಬಿಟ್ಟರೆ ಬೇರೆ ಅದರಲ್ಲೇನೂ ಇದಿಲ್ಲ. 100% ಇದರಲ್ಲಿ ನಿಮಗೆ ನಾವು ಈಗ ನೋಡಿ, ಇಲ್ಲೊಂದು ಬ್ರ್ಯಾಕೆಟ್ ವರ್ಕ್. ನಮ್ಮ ಬೆಂಗಳೂರಲ್ಲಿ ಓದ್ತಿರೋ ಮಕ್ಕಳಿಗೆ ಸ್ಕೂಲ್ ಬಿಟ್ಟರೆ ಹೋಮ್ವರ್ಕ್ ಮನೆ, ಮತ್ತು ವ್ಯಾನಲ್ಲಿ ಬಾ, ಸ್ಕೂಲು ಮನೆ. ನಿಮ್ಮ ಊರಲ್ಲಿ ಹೆಂಗಿರುತ್ತೆ ಅಂದರೆ, ಸ್ಕೂಲು ಮುಗಿದ ತಕ್ಷಣ ಹಲಸಿನ ಹಣ್ಣು ಅದು ಇದು ಎಲ್ಲ ತಿಂದು ಎಲ್ಲ ಫ್ರೆಂಡ್ ಮನೆ ಓಡಾಡ್ಕೊಂಡು ಕತ್ಲೆ ಆದಮೇಲೆ ಮನೆ ಬರ್ತಾನೆ, ಮನೇಲಿ ಒಂದಿಷ್ಟು ಬಯಸ್ಕೊತಾನೆ, ಮಲಗ್ತಾನೆ, ಬೆಳಗ್ಗೆ ಎದ್ದು ಮನೆ ಕೆಲಸ ಸ್ವಲ್ಪ ಮಾಡಿ ಹಾಲೆಲ್ಲ ಕರೆದು ಆಮೇಲೆ ಸ್ಕೂಲಿಗೆ ಹೋಗ್ತಾನೆ. ಈ ಥರ ಜೀವಿಸ್ಬೇಕು ಅನ್ನೋದನ್ನ ನಾವು ಈ ಪಟ್ಟಣದಲ್ಲಿರೋರಿಗೆ ಅಥವಾ ಈ ಥರದ್ದು ಒಂದು ಇದೆ ಅನ್ನೋದನ್ನ ತೋರಿಸಿದಾಗ, ಅಥವಾ ಮಕ್ಕಳೇ ಸಿನಿಮಾ ಇದು ನೋಡಿದ ತಕ್ಷಣ ನಮ್ಮ ಜವಾಬ್ದಾರಿ ಏನು ಅಂತ ಗೊತ್ತಾಗಬೇಕಂತ ಇದೆ. ಈಗ ಅಪ್ಪ ಅಮ್ಮ ಕಷ್ಟ ಹೇಳ್ಕೊತಿರ್ತಾರೆ ಸರ್, ನಾನು ಮೊಬೈಲ್ ನೋಡ್ತಾ ಕೂರೋದು ಈಗಿನ ಪರಿಸ್ಥಿತಿ. ಅವಾಗ ಅಪ್ಪ ಅಮ್ಮ ಕಷ್ಟ ಹೇಳ್ತಿದ್ರೆ ಅವ್ನು ಬಂದು ಹಿಂಗೆ ಕೂತ್ಕೊಂಡಿರೋನು, ಆಮೇಲೆ ಅದಕ್ಕೇನೋ ಒಂದು ಪ್ಲ್ಯಾನ್ ಮಾಡೋನು ಹುಡುಗರ ಜೊತೆ ಸೇರಿ, ಅದು ನಡೀತಾ ಇತ್ತಲ್ವ. ಅದನ್ನು ನಾನು ತರಬೇಕು ಅಂತ ಇತ್ತು. ಈಗಿನ ಮಕ್ಕಳಿಗೆ ವಿದ್ಯೆ ಜೊತೆಗೆ ನೀವು ಸ್ವಲ್ಪ ಪ್ರಪಂಚದ ಜೊತೆ ವಾಸ್ತವವಾಗಿರಿ, ಓದೋದಿರುತ್ತೆ. ನಾನೀಗ ಓದಿದ್ದು ಯಾವುದು, ನಾನು ಜಾಬ್ಗೆ ಓದೋಕೆ ಕೇಳಲ್ಲ, ಓದೋದೊಂದು ಇದೆ, ಬಟ್ ಅದಲ್ಲದೆ ನಮ್ಮಲ್ಲೊಂದು ಶಕ್ತಿ ಇರುತ್ತೆ, ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅನ್ನೋದೇ ಮ್ಯಾಟ್. ಅಂದರೆ ನಾನು ಕೇಳ್ಕೊಟ್ಟಿದ್ದು ಅಂದರೆ ಮಕ್ಕಳು ನೋಡಲೇಬೇಕು ಅನ್ನೋ ಥರದ ವಿಷಯ ಇದೆ ಇದರಲ್ಲಿ, ಅಥವಾ ಯಾವ ಥರದ್ದು ಅಂದರೆ ಇದನ್ನು ಯಾವ ಕ್ಯಾಟಗರೈಸ್ ಮಾಡ್ಬೋದು ಅಂತ? ಮಕ್ಕಳು ಅಂದರೆ ಸರ್, ಪೇರೆಂಟ್ಸಿಗೆ ವ್ಯಾಲ್ಯೂಸ್ ಕೊಡಬೇಕು. ಈ ಪಿಕ್ಚರ್ ನೋಡಿದ್ರೆ ಅವ್ರಿಗೆ ಅನಿಸುತ್ತೆ ಪೇರೆಂಟ್ಸಿಗೆ ವ್ಯಾಲ್ಯೂಸ್ ಕೊಡಬೇಕು. ಆಮೇಲೆ ನಮ್ಮ ಮೇಷ್ಟ್ರು ಏನು ಶಿಕ್ಷಕರು ಇರ್ತಾರೆ, ಅವ್ರು ನಮ್ಗೆ ಹೊಡೆಯೋದು ನಮ್ಮ ಒಳ್ಳೇದಕ್ಕೆ ಅನ್ನೋದು ಈ ಸಿನಿಮಾದಿಂದ ಅವ್ರು ಇನ್ನೊಂಚೂರು ಜಾಸ್ತಿ ಅರ್ಥ ಮಾಡ್ಕೊಬೇಕು. ಸ್ಕೂಲಲ್ಲಿ ಒಂದು ಏಟು ಹೊಡೆದ್ರೂ ಆ ಮಿಸ್ಸು ಟೀಚರ್ ಬಗ್ಗೆ ಏನು ಹೇಳಿದೆ, ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಇದ್ದು ನೆಕ್ಸ್ಟ್ ಡೇ ಸ್ಕೂಲಿಗೆ ಬರ್ಬೇಕು. ಹೋಗಿ ಅಪ್ಪ ಅಮ್ಮಂಗೆ ಹೇಳಿ ಟ್ರಿಗರ್ ಮಾಡಿ ಅವ್ರು ಇವ್ರಿಗೆ ಬೈದು ಈ ಥರ ಎಲ್ಲ ನಡಿಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಚಿಲ್ಡ್ರನ್ ಲೈಫ್ ಒಂದು ಬಂಗಾರದಂಥ ಲೈಫು, ಅದನ್ನು ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನು ಇದರಿಂದ ಒಂದು ಅರಿವು ಬರುತ್ತೆ. ಅಂದರೆ ನಾನು ಅದೇ ಮೊನ್ನೆ ಹೇಳ್ಬೇಕಾದ್ರೆ ಮಲೆನಾಡಿಗೆ ಒಂದು ಥೀಮ್ ಮಾಡಿದ್ದೀವಿ, ಒಂದು ಹಾಡು ಮಾಡಿದ್ದೀವಿ. ಮಲೆನಾಡು ಅಂದರೆ ಇದು ಅಂತ ಹೇಳಿ ಆ ಹಾಡು ನಂಗೆ ಕೇಳಿಸಿದೆ. ಆ್ಯಕ್ಚುಲಿ ಅದನ್ನೇ ಯಾವಾಗಲೇ ಹೇಳಿದೆ ನಾನು, ಆಂಥಮ್ ಆಗೋಗುತ್ತೆ ಇದು ಯಾವಾಗಲೂ ಎವರ್ಗ್ರೀನ್ ಥರದ್ದು ಅಂತ. ಸೊ ಈ ಥರದ್ದೊಂದು ಹಾಡುಗಳನ್ನ ಮಾಡೋದಕ್ಕಾಗಲಿ ಅಥವಾ ಯಾವಾಗಲೂ ಪ್ರಾದೇಶಿಕ ಕಥೆಗಳನ್ನ ಅಥೆಂಟಿಕ್ಕಾಗಿ ಹೇಳೋದು ವಿಷಯ ತುಂಬ ಮುಖ್ಯ ಅದು. ಸೊ ಆ ಒಂದು ವಿಷಯಕ್ಕೆ ಕಲಾವಿದರು ಇದಾಯಿತು ಈ ಒಂದು ವಿಷಯಕ್ಕೆ ಅಂದರೆ ಮ್ಯೂಸಿಕ್ ಆಗಲಿ, ಆ ಒಂದು ವಾದ್ಯಗಳಾಗಲಿ ಅಥವಾ ಆ ಒಂದು ಪದಗಳಾಗಲಿ ಎಲ್ಲವೂ ಮುಖ್ಯ ಆಗುತ್ತೆ ಈ ಥರ ಅಥೆಂಟಿಕ್ಕಾಗಿ ಮಾಡಬೇಕಾದ್ರೆ. ಸೊ ಆ ಒಂದು ವಿಷಯಕ್ಕೆ ಆದಂಥ ಕೆಲಸಗಳು ಹೇಗಿತ್ತು? ಈ ಸಬ್ಜೆಕ್ಟ್ ಬಂದಾಗ ಒಂದು ಇವ್ರದ್ದು ಬ್ರೇಕಪ್ ಸಾಂಗಿಗೆ ಒಂದು ಸ್ಯಾಡ್ ಬೇಕಿತ್ತು. ನಮ್ಮದೆಲ್ಲ ಗೊತ್ತಲ್ಲ, ಅವಾಗಿಂದನೂ ಏನಿದ್ರು ಗೀಚ್ ಇರ್ತಿತ್ತು. ಈ ಕೊರಿಯರಲ್ಲಿ 2007 ರವಿ ಸರ್ ಹತ್ರ ಸೇರೋಕ್ಕೆ ಮುಂಚೆ ಕೊರಿಯರಲ್ಲೆಲ್ಲ ಮಾಡೋ ಹೊತ್ತಿಗೆ ಒಂದು 4 ಲೈನ್ ಬರೆದಿಟ್ಟಿದ್ದೆ. ಅದು ಆ ಬುಕ್ಕಲ್ಲಿ ಈ ಜಲಲಧಾರೆ ಹರಿದು ಬರೆ ಇತ್ತು. ಅದನ್ನು ಇಮಿಡಿಯೇಟ್ ಡೆವಲಪ್ ಮಾಡಿದೆ. ನಂಗೆ ಏನಂದರೆ ಸರ್, 10 ರಿಂದ 15 ನಿಮಿಷ ನಾನು ಸಾಂಗ್ ಬರೆಯೋದು, ಒಂದೇ ಸ್ಟ್ರೆಚ್, ಮತ್ತು ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡಲ್ಲ. ಹೋಗತ್ಲಾಗೇನು ಅಷ್ಟೇ, ಅಲ್ಲೇ ಕುತ್ಕೊಂಡು ಈ ಹುಡುಗರನ್ನೇ ನೋಡ್ತಾ ಹಾಗೆ ಬರೆದ್ಬಿಟ್ಟೆ. ಬಟ್ ಮಲೆನಾಡು ಆ್ಯಂಥಮ್ ಅಂತ ಏನು ಕೊಡ್ತೀವಿ ಈಗ ನೆಕ್ಸ್ಟ್ ಸಾಂಗು, ಅದು ನಾವು ಮಲೆನಾಡಿಗೆ ನಾವೆಲ್ಲ ಸೇರಿ ಕೊಡ್ತಿರೋ ಒಂದು ಗಿಫ್ಟು. ಆಮೇಲೆ ಆ ಸಾಂಗ್ ಬರೆದಿರೋದು ಹಾಗೆ ಸರ್, ಎಲ್ಲೋ ಏನೋ ಬೇಕು ವಿಜುವಲ್ಸ್ ನೋಡ್ತಾ ಇದ್ದೆ, ಇದ್ರ ಮೇಲೆ ಸಾಂಗ್ ಬಿದ್ದರೆ ಸಖತ್ತಾಗಿರ್ತದೆ, ಏನು ಮಾಡೋಣ ಅಂತ. ಆವಾಗ ಒಂದು ಲೈನ್ ಹಿಂಗೆ, ಮನೆ ಮಾತು ಮಲೆನಾಡು ಮನಸ್ಸಿಟ್ಟು ನೀ ನೋಡು ಅಂತ ಶುರು ಮಾಡಿ ಬರೆದು, ಅದು ಒಂದು 4 ಲೈನ್ ಬರೆದಿದ್ದೀನಿ. ರೆಕಾರ್ಡಿಂಗ್ ಸ್ಟಾರ್ಟು ಆಯಿತಾ, ಸಿಂಗರ್ ಬಂದ್ಯಾರೆ, ನಾನು ಒಂದು ಕಡೆ ಕುತ್ಕೊಂಡು ಬರಿತಾಯಿದ್ದೀನಿ ಹಾಡಿಸೋದು ಅಲ್ಲೇ ಹಾಡಿಸೋದು ಹಂಗಾಗಿರೋದು. ಬಟ್ ಅದು ತುಂಬ ಪ್ರಾಮಿಸಿಂಗ್ ಸಾಂಗ್ ಸರ್. ಅದು ನಮ್ಮ ಎಲ್ಲ ಪಾಠಶಾಲಾ ಚಲನಚಿತ್ರ ತಂಡದಿಂದ
ನಮ್ಮ ಮಲೆನಾಡಿಗೆ ಒಂದು ಗಿಫ್ಟ್ ಅದು. ಬಾಲಾಜಿ ಅವ್ರು ಕಾಣಿಸ್ತಾ ಇದ್ದಾರೆ ಅಂದರೆ ಒಂದು ಕಿರಣ್ ನಾಯಕ್ ಅವರಾಗಿರ್ಬೋದು, ಈ ಥರದ ಕಲಾವಿದರೆಲ್ಲ ಇಲ್ಲಿ ಸೇರಿದ್ದಾರೆ ಅಂದರೆ ಅದೇನೇ ನಾನು ಅದು ಟ್ರೈಲರ್ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಆ ಒಂದು ಏನೋ ಒಂದು ಶಾಸ್ತ್ರ ನಡಿಬೇಕಾದ್ರೆ ಹೇಳುವಂಥ ಪದಗಳಿಂದ ಹಿಡಿದು ಅಂಟಿಕೆ ಪಿಂಟಿಕೆ ಅಷ್ಟು ಡೆಪ್ತಾಗಿ ಹೋಗಿದ್ದೀರಾ ಅನ್ನೋ ಒಂದು ವಿಚಾರಕ್ಕೆ. ಇಲ್ಲ, ಅದು ಮುಟ್ಲೇಬೇಕು ಸರ್. ಅದು ಈಗ ನೋಡಿ, ಎಲ್ಲರೂ ನಾವು ಒಂದೊಂದು ಏನೋ ಈಗ ಒಂದು ಸಿನಿಮಾ ಮಾಡ್ತೀವಿ ಅಂದರೆ ನಾನೇನೋ ಒಂದು ಸ್ಪೆಷಲ್ ಮಾಡಲೇಬೇಕು. ಅದು ಮಾತ್ರ ಈ ಅಂಟಿಕೆ ಪಿಂಟಿಕೆ ಅನ್ನೋದು ಮಲೆನಾಡು ಕಡೆ ಇದೆ, ಬೇರೆ ಎಲ್ಲೂ ಇಲ್ಲ. ಅದನ್ನ ಯಾರೂ ತೋರಿಸಿರಲಿಲ್ಲ. ನಮ್ಮ ಕತೆ ಆಪ್ಟಾಗಿತ್ತು ಅದು. ಅದು ನಾನೇ ತೋರಿಸ್ಬೇಕಂತ ನನಗೇನೋ ಕೃಪೆನೇನೋ, ನನಗೆ ಅದು ಕರೆಕ್ಟು ಸೀಕ್ವೆನ್ಸು ಸಿಕ್ತು. ಕಿರಣ್ ನಾಯ್ಕರು ಕರೆಕ್ಟಾಗಿದ್ದರು. ಅದೇ ಬಾಲಾಜಿ ಮನೋಹರ್ ಸರ್, ಆ್ಯಕ್ಚುಲಿ ಬಾಲಾಜಿ ಮನೋಹರು ಕುಪ್ಪಳ್ಳಿಗೇನೋ ಹಿಂಗೆ ಟೀಮ್ ಬಂದಾಗ ಟೀಮ್ ನೋಡಿ ಈ ಟೀಮ್ ಜೊತೆ ವರ್ಕ್ ಮಾಡಬೇಕು ಅಂದ್ರಂತ. ಅದು ಕಿರಣ್ ನಾಯ್ಕ್ ನಂಗೆ ಹೇಳಿದ್ರು. ನನಗೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಅವ್ರ ಡೇಟು ಸಿಗ್ತಾ ಇರಲಿಲ್ಲ. ಅವರು ಅದ್ಯಾರೋ ಬಾಂಬೆ ಆ ಲೇಡಿಯಿಂದ ಕಮ್ಯುನಿಕೇಟ್ ಮಾಡಿ ಒಂದು ಲೈನ್ ಒಂದಿನ ಹೇಳಿದೆ. ಅವ್ರು ಮೊದಲೇ ಮೀಟ್ ಬೇರೆ ಮಾಡೋಗಿದ್ರಿಂದ ಒಂಥರ ಕೋಇನ್ಸಿಡೆನ್ಸ್ ಈಸಿ ಆಗ್ಬಿಡ್ತು. ಬಾಲಾಜಿ ಸರ್ ಹಂಗೆ ಬಂದರು ಟೀಮ್ಗೆ. ಅದೇ ಈ ಥರ ಅಂಟಿಕೆ ಪಿಂಟಿಗೆ ಅಂದರೆ ನೀವು ದೀಪಾವಳಿ ಎಲ್ಲರೂ ಮಾಡ್ತಾರೆ, ನಮ್ಮಲ್ಲಿ ಸ್ಪೆಷಲ್ಲು ಬೂರೆ ಇದಂತಿರ್ತಾರೆ. ಹಿಂದಿನ ದಿನ ಕಳ್ತನ ಮಾಡ್ತಾರೆ, ಏನೇನೋ ತರಲೆಗಳು ಮಾಡ್ತಾರೆ. ನೆಕ್ಸ್ಟ್ ಡೇ ಸ್ನಾನ ಅಂತಿರುತ್ತೆ, ಸ್ನಾನಕ್ಕೆ ಸಗಣಿ ನೀರು ಕಟ್ತಾರೆ, ಗೋ ಸ್ನಾನ ಅಂತಿರುತ್ತೆ. ಆ ವಿಧಾನನ ಬೋರ್ ಆಗೋ ಥರ ಹೇಳಿಲ್ಲ, ಕಾಮಿಕ್ಕಾಗಿ ಕಥೆಯಲ್ಲಿ ಫ್ಲೆಡ್ಜ್ ಮಾಡಿ ಕರ್ಕೊಂಡು ಹೋಗಿದ್ದು. ಸೊ ಅಂದರೆ ವೈಯಕ್ತಿಕವಾಗಿ ಈ ಒಂದು ಸಿನಿಮಾ ಅಂದರೆ ನಾನು ಇನ್ನೊಂದು ಕೇಳೋದು ಮರ್ತೆ, ಟೈಮ್ ಪೀರಿಯಡ್ ಯಾವಾಗ ನಡೆಯುವಂಥ ಕತೆ ಇದು? ಅಂದರೆ ಇವತ್ತಿಗೆ ನಡೆಯುವಂಥ ಕಥೆನಾ ಅಥವಾ ಹಿಂದೆ? ಅದು 80s 90s ಸರ್. ಈಗಿಂದ ಏನು ತೋರಿಸಿಲ್ಲ ನಾವು, ಈವನ್ ಒಂದು ಟಾರ್ ರೋಡ್ ಸಮೇತ ತೋರಿಸಿಲ್ಲ. ಅಂದರೆ ನಿಮ್ಮ ಉದ್ದೇಶ ಏನಂತಂದರೆ ಆವತ್ತಿನ ಕಾಲ ಹಿಂಗಿತ್ತು, ಇವತ್ತು ಹಿಂಗಾಗಿದ್ದೀರಾ, ಇದನ್ನ ಅರ್ಥ ಮಾಡ್ಕೊಳ್ಳಿ, ಹಿಂಗೆ ಸಂಬಂಧಗಳಿರುತ್ತೆ ಅನ್ನೋ ಒಂದು ವಿಷಯ. ಹೌದು, ಈಗ ಅಪ್ಪ ಹೇಳ್ತಾನೆ, ಇವ್ರು ಈಗ ಹೇಳ್ತಾರೆ ನಮ್ಮ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ, ಅವ್ನಿಗೇನು ಅರ್ಥ ಆಗುತ್ತೆ ನೋಡು ಪಟೇಶ್ ಎಲ್ಲ ಹಿಂಗಿತ್ತು ಅಂತ, ಹಂಗೆ ಮಾಡೋಕೆ ಹೊರಟಿದ್ದು. ಹಂಗಾಗಿ ನಾವೇನು ಮಾಡಿದ್ವಿ, ಈಗಿಂದ ಏನು ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ವಿ, ಯಾವುದೂ ಇಟ್ಟಿಲ್ಲ. DI ಸಮೇತ ನಾವು ಈಗಿಂದ ಮಾಡ್ಬೋದು, DI ಹೆಂಗೆ ಬೇಕಾದ್ರೂ ಮಾಡ್ಬೋದು, ಬಟ್ ಆ ಪಿರಿಯಡಿಕ್ಕಿಗೆ ಕಲರಿಂಗ್ ಮಾಡಿರೋದು. ಅದಕ್ಕೆ ಈ ಥರ ಗೆಟಪಲ್ಲೇ ಇದ್ದಾರೆ. ನಾಳೆ ಥಿಯೇಟ್ರಿಗೆ ಜನ ಹೋದ್ರೂ ಅವರೇ ಕಾಣಿಸ್ಬೇಕು. ಅಲ್ಲಿ ಯಾರೋ 2 ಪೀಸ್ ಹಾಕೊಂಡಿದ್ರು, ಇಲ್ಲಿ ಯಾರು ಫುಲ್ ಹಾಕೊಂಡವ್ರೆ ಅಂದರೆ ಅದು ಅರ್ಥ ಆಗಲ್ಲ. ಸಿನಿಮಾ ನಿಜ ಜೀವನ ಒಂದೇ ರಿಲೇಟೆಡ್ ಅಂತ.